ಕಗ್ಗಲೀಪುರ, ಬೆಂಗಳೂರು. ಹಕ್ಕು ಪತ್ರ ನೀಡದ ಸರಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಸಾಕಮ್ಮ ಬಡಾವಣೆಯ ನಿವಾಸಿಗಳು ಸಾಕು ಪ್ರಾಣಿಗಳಾದ ನಾಯಿ, ಕೋಳಿ, ಕುರಿಗಳು, ಜಾನುವಾರುಗಳ ಸಮೇತ ಇಂದು ಕಗ್ಗಲೀಪುರ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಹಕ್ಕು ಪತ್ರ ನೀಡುವವರೆಗೂ ಪಂಚಾಯತಿ ಕಚೇರಿ ಬಿಟ್ಟು ಹೋಗುವುದಿಲ್ಲ ಎಂದು ವಿನೂತನವಾಗಿ ಪ್ರತಿಭಟಿಸಿದರು. ಗ್ರಾಮ ಪಂಚಾಯತಿ ಕಚೇರಿ ಬಾಗಿಲು ತೆರೆದೊಡನೆ ಮಕ್ಕಳು ಮರಿಗಳೊಡನೆ, ಸಾಕು ಪ್ರಾಣಿಗಳೊಡನೆ ಕಚೇರಿಗೆ ಬಂದ ಸಾಕಮ್ಮ ಬಡಾವಣೆಯ ಗುಡಿಸಲು ನಿವಾಸಿಗಳು ಕಚೇರಿಯ ಬಾಗಿಲ ಮುಂದೆ ಕುಳಿತು ಹಸು ಕರು ಕೋಳಿಗಳನ್ನು ಅಲ್ಲಿಯೇ ಕಟ್ಟಿಹಾಕಿ ಪಂಚಾಯತಿ ಕಚೇರಿಯ ಮುಂದೆ ಒಲೆ ಹೂಡಿ ಅಡುಗೆ ಮಾಡಲಾರಂಭಿಸಿದರು. ತಕ್ಷಣವೇ ಎದುರಾದ ತುರ್ತು ಪರಿಸ್ಥಿತಿಗೆ ಕಂಗಾಲಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳಕ್ಕೆ ಪೊಲೀಸರನ್ನು ಸಹ ಕರೆಸಿದರು. ಆದರೆ ಜನರು ತಾವು ಯಾವುದೇ ಪ್ರತಿಭಟನೆಗೆ ಬಂದಿಲ್ಲ, ಗುಡಿಸಲ ವಾಸ ಕಷ್ಟವಾಗಿದ್ದು ಅಲ್ಲಿ ವಾಸಿಸಲಾಗದೆ ಹಕ್ಕು ಪತ್ರ ಪಡೆಯಲು ತಾವು ಕಚೇರಿಗೆ ಬಂದಿದ್ದು, ಹಕ್ಕು ಪತ್ರ ನೀಡುವವರೆಗೆ ನಾವು ಕಚೇರಿಯ ಮುಂಭಾಗದ ಪಡಸಾಲೆಯಲ್ಲಿಯೇ ವಾಸ ಮಾಡುತ್ತಿರುತ್ತೇವೆ. ಆಗಲಾದರೂ ಅಧಿಕಾರಿಗಳು ಕೆಲಸ ಮಾಡಿ ನಮ್ಮ ಗುಡಿಸಲ ವಾಸ ಶಿಕ್ಷೆಗೆ ಮುಕ್ತಿ ಕೊಡಿಸಲಿ ಎಂದರು. ಸಾಕಮ್ಮ ಬಡಾವಣೆಯ ಹಿರಿಯ ವೃದ್ಧೆ ಸಾಕಮ್ಮ ಕಣ್ಣೀರಿಡುತ್ತಾ, ಮಳೆ ಬಂದಾಗ ತೀವ್ರ ತೊಂದರೆಯಾಗುತ್ತಿದ್ದು, ಅದನ್ನು ನೋಡಿ ಕಣ್ಣೀರಿಡುತ್ತಾ ಬದುಕುತ್ತಿದ್ದೇನೆ. ದಯವಿಟ್ಟು ನಮಗೆ ಹಕ್ಕು ಪತ್ರ ನೀಡಿ ಇಲ್ಲವೇ ದಯಾಮರಣ ನೀಡಿ ಎಂದು ಅಂಗಲಾಚಿದರು. ರಾಜ್ಯ ರೈತ ಹಿತರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ನದೀಂ ಪಾಷ ಮಾತನಾಡಿ 50 ವರ್ಷಗಳ ಕಾಲ ಗುಡಿಸಲಲ್ಲಿ ವಾಸಿಸುತ್ತಿರುವ ಈ ಜನರ ಜೀವನ ನಿತ್ಯ ನರಕವಾಗಿದೆ. ಗುಡಿಸಲು ಮುಕ್ತ, ಬಹಿರ್ದೆಸೆ ಮುಕ್ತ ಕರ್ನಾಟಕ ಎಂದು ಬೀಗುವ ಸರಕಾರಕ್ಕೆ ನಾಚಿಕೆಯಾಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ. ಕೆ. ಶಿವಕುಮಾರ್ ರವರು ಒಂದು ದಿನ ಈ ಗುಡಿಸಲ ವಾಸ್ತವ್ಯ ಮಾಡಿ ನೋಡಲಿ, ಆಗಲಾದರೂ ಈ ಜನರ ಸಂಕಷ್ಟ ನಿಮಗೆ ಅರ್ಥವಾದೀತು ಎಂದು ಹೇಳಿದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಧನಂಜಯ್ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪರ್ವೇಜ್ ರವರು ಮಾತನಾಡಿ, ಪಂಚಾಯತಿ ವತಿಯಿಂದ ಎಲ್ಲಾ ಪ್ರಕ್ರಿಯೆಗಳು ಮುಗಿದಿದ್ದು ತಕ್ಷಣವೇ ಗ್ರಾಮ ಸಭೆ ಆಯೋಜಿಸಿ ಈ ಬಗ್ಗೆ ವಿಚಾರ ಮಂಡಿಸಿ ನಿರ್ಣಯ ಕೈಗೊಂಡು ಫಲಾನುಭವಿ ಪಟ್ಟಿ ಮಾಡಿ ಸಂಬಂಧಿತ ಇಲಾಖೆಗೆ ಕಳಿಸುತ್ತೇವೆ. ನಾವು ಸದಾ ಸಾಕಮ್ಮ ಬಡಾವಣೆಯ ನಿವಾಸಿಗಳ ಪರವಾಗಿದ್ದೇವೆ. ಆದರೆ ಸ್ಥಳೀಯ ದಲಿತ ಮುಖಂಡರೋರ್ವರು ತಮ್ಮ ಸಂಘಟನೆಯವರು ಹೇಳಿದವರಿಗೆ ಹಕ್ಕು ಪತ್ರ ಕೊಡಬೇಕು ಎಂದು ದೂರು ನೀಡಿ ತೊಂದರೆ ಕೊಡುತ್ತಿದ್ದು, ನಾವು ಕಾನೂನಾತ್ಮಕವಾಗಿ ರಚನಾ ಪ್ರಕ್ರಿಯೆಗಳ ಅನುಸಾರವೇ ಕೆಲಸ ನಿರ್ವಹಿಸಿ ಸಾಕಮ್ಮ ಬಡಾವಣೆಯ ಜನರಿಗೆ ಹಕ್ಕು ಪತ್ರ ವಿತರಿಸುತ್ತೇವೆ ಎಂದರು. ಶುಕ್ರವಾರ ವಿಶೇಷ ಸಭೆ ಕರೆದು ಹಕ್ಕುಪತ್ರ ವಿತರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಮಾಡಿದ್ದ ಅಡುಗೆಯನ್ನು ಅಲ್ಲಿಯೇ ಕೂತು ಊಟ ಮಾಡಿ ನಂತರ ಹೊರಟರು. ರಾಜ್ಯ ರೈತ ಹಿತರಕ್ಷಣಾ ಸಂಘದ ಪ್ರಶಾಂತ್ ಹೊಸದುರ್ಗ, ವೆಂಕಟೇಶ್, ರಾಮು ಹಾಗೂ ಸಾಕಮ್ಮ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು. ನಾನು ಬಂದು ಒಂದು ವರ್ಷ ಆಗದೆ, ಒಂದು ವರ್ಷದಿಂದ ಏನೇನು ಎಲ್ಲ ತೆಗೆದು ನಾವು ಆಮೇಲೆ ಸರ್ ಒಂದು 5 ನಿಮಿಷ ಇದು ಬರ್ತೀವಿ. ಕಟ್ಟಲ್ಲ ಮರ ಕಟ್ಟ ಎಲ್ಲ ಬ್ರದರ್
ಸರ್ ಹೇಗೈತೆ ಯಾರು ನಮ್ಮ ಡೈಲಿ ನೋಡಿ ಹೆಂಡತಿ ಮಕ್ಕಳ ಜೊತೆ ಫೋಟೋ ನೆನಪು. ನಿಜವಾಗ್ಲೂ ಮೆಚ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಬಂದು ಊಟ ಮಾಡಿದ್ರು ನಮ್ಮ ಜೊತೆ. ಸರಿ ಸರಿ ಶಿವ ಇದು ಯಾವ ವಾರ ಬಿದ್ದೈತೆ ಹೇಳಿ? 23ನೇ ತಾರೀಕು 6ನೇ ತಾರೀಕು ಇವತ್ತು ಮಾಡಿದ್ದ. ನಾನು ಕೆಲವು ಈಗ